ರೆಡ್ಡಿ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಇನ್ನು ಧರ್ಮಸ್ಥಳ ಶವ ಹುತ್ತಿಟ ಪ್ರಕರಣದ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಧರ್ಮಸ್ಥಳಕ್ಕೆ ಭೇಟಿಗೂ ಮುನ್ನ ಎಸ್ಐಟಿ ಅಧಿಕಾರಿಗಳು ಇವತ್ತು ಮೊದಲ ಸಭೆ ನಡೆಸಿದ್ರು. ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಎಫ್ಐಆರ್ ಹಾಗೂ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಯಿತು. ಎಸ್ಐಟಿಗೆ ಹೆಚ್ಚುವರಿಯಾಗಿ 20 ಅಧಿಕಾರಿಗಳನ್ನು ನೇಮಿಸಿದ್ದು 1-2 ದಿನಗಳಲ್ಲಿ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಕೇಸ್ನಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಹೇರಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೊರೆ ಹೋಗಿ ಅಂತ ಸೂಚನೆ ಕೊಟ್ಟಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀವು SIT ಮಾಡಿದ್ದೀರಿ, ತನಿಖೆ ಮಾಡ್ತೀರಿ, ಮಾಡಬೇಕು, ಬೇರೆ ದಾರಿ ಇಲ್ಲ, ಮಾಡಿ. ಆನ್ ವಾಟ್ ಬೇಸಿಸ್? ಇದಕ್ಕೆ ಬೇಸಿಸ್ ಏನು? ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು? ಅಮಾಯಕ, ಅನಾಮಿಕ, ಗೊತ್ತಿಲ್ಲ, ಬಟ್ಟೆ ಹಾಕಿದ್ದೀವಿ. ಎಷ್ಟು ದಿನ ಅವನನ್ನ ಸೂರ್ಯಚಂದ್ರ ಇರುವವರೆಗೂ ಅನಾಮಿಕನಾಗೆ ಇಟ್ಕೊಂಡು ಈ ತನಿಖೆ ಕೂಡುದು. ನಡೆದ್ರೆ ಇಟ್ಸ್ ಎ ಬ್ಯಾಡ್ ಪ್ರೆಸಿಡೆನ್ಸ್. ನಾಳೆ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇನ್ಯಾರದ್ದೋ ಮನೆಯಲ್ಲೋ ತೋಟದಲ್ಲೋ 76 ಶವಗಳನ್ನ ನಾನು ಹೂತಿಟ್ಟಿದ್ದೇನೆ ಅಂತ ಇನ್ನೊಬ್ಬ ಬಟ್ಟೆ ಹಾಕೊಂಡು ಬರ್ಬೋದಾಗ ಆಗ ಯು ಹ್ಯಾವ್ ಟು ಫಾರ್ಮ್ ಇನ್ SIT. ಐ ಆಮ್ ಟೆಲಿಂಗ್ ಯು ಟುಡೇ. ನೋ, ದಿಸ್ ಕೆನಾಟ್ ಗೋ ಆನ್ ಎಟರ್ನಲಿ. ಆರಂಭಿಕ ದಿನಗಳಲ್ಲಿ ಓಕೆ, ಅವ್ರಿಗೆ ರಕ್ಷಣೆ ಇರಬೇಕಾಗತ್ತೆ. ವಿಷಲ್ ಬ್ಲೋಯರ್ ಆಗಿ ಕೆಲಸ ಮಾಡ್ತಿರ್ತಾರೆ ಪಾಪ ಅವರು. ಅವ್ರಿಗೆ ಏನು ಗೊತ್ತಿದೆಯೋ ಗೊತ್ತಿಲ್ವೋ, ಅವ್ರಿಗೆ ಯಾವ ಭಯ ಇದೆಯೋ ಜೀವಕ್ಕೆ ನನಗೆ ಐಡಿಯಾ ಇಲ್ಲ. ಅದೋಕೆ, ನಿರಂತರವಾಗಿ ಆಗಲ್ಲ ಅದು. ಯಾಕಂದ್ರೆ ಆ ಹೇಳುತ್ತಿರುವ ವ್ಯಕ್ತಿಯ ಘನತೆ ಗೌರವಗಳು ಏನು, ಅಥವಾ ಆತನ ಎಷ್ಟು ಪ್ರಕಾರಕ್ಕೆ ನಾವು ನಂಬಬಹುದು? ಅರ್ಥವಾಯ್ತು ಬಿಡಿ, ಅರ್ಥವಾಯ್ತು. ಇಲ್ಲಿವರೆಗೂ ಇದನ್ನ ಮುಂದುವರಿಸ್ತೀರಿ ಆ ಥರ ಅಂತ. ಹಂಗೆ ಮುಂದುವರ್ಸಕ್ಕಾಗಲ್ಲ. ಮುಂದುವರ್ಸಿದಾದ್ರೆ ಯಾರಿಗಾರು ಹೇಳ್ಕೊಟ್ಟು ಇನ್ನೊಂದು ಮಕ್ವಾಡ ಹಾಕ್ಸಿ ಇನ್ನೊಂದು ಕಡೆ ಕೊಡಿಸ್ತಾರೆ, ಕಂಪ್ಲೇಂಟು ಕೊಡಿಸ್ಬೋದು. ಅದಕ್ಕೆ ಅವತ್ತು ನಾನು ವಾರ್ನ್ ಮಾಡಿದ್ದಿದ್ದು, ಅನ್ಯ ಧರ್ಮೀಯರು ಕೆಲವರು, ಎಲ್ಲರೂ ಅಲ್ಲ, ತೋರಿಸುತ್ತಿರುವ ಆಸಕ್ತಿಗಳು ಅಪಾಯಕಾರಿಯಾಗಿದೆ. ಇದು ಅನ್ಯಾಯವಾಗಿ ಇನ್ನೊಂದು ಪೋಲರೈಸೇಷನ್ಗೆ ದಾರಿ ಮಾಡುತ್ತೆ, ಗ್ಯಾರಂಟಿ. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಅದರಿಂದ ಕ್ರೈಮನ್ನು ಕ್ರೈಮ್ ಆಗಿ ನೋಡಿ ಅಲ್ಲಿಗೆ ನಿಲ್ಲಿಸಿ. ಐಡಿಯಲಾಜಿಕಲ್ ಬ್ಯಾಕಪ್ ಅಂತಂದು ಅದಕ್ಕೆ ಮಿಕ್ಸ್ ಮಾಡಕ್ಕೆ ಹೋದರೆ ಇದು ಗ್ಯಾರಂಟಿ ಇನ್ನೊಂದು ರೂಪ ಪಡೆಯುತ್ತೆ. ಸದ್ಯಕ್ಕೆ ಐಡಿಯಲಾಜಿಕಲ್ ಬ್ಯಾಕಪ್ಪಿನ ಕೆಲ ಚಟುವಟಿಕೆಗಳು ಕಾಣಿಸ್ತಾ ಇದೆ ಸದ್ಯಕ್ಕೆ. ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದ ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನಯ್ಯ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.